ದೇವರಾಗು ಅಥವಾ ಭಕ್ತನಾಗು. ಒಂದು ಸಣ್ಣ ಕತೆ. ಒಂದು ಊರಿನಲ್ಲಿ ರಾಮಯ್ಯ ಎಂಬ ಒಬ್ಬ ಬಡಪಾಯಿ ಇದ್ದ. ಅವನು ದೇವರಲ್ಲಿ ತುಂಬಾ ನಂಬಿಕೆ ಇಟ್ಟುಕೊಂಡವನಾಗಿದ್ದ. ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ದೇವರನ್ನು ಪೂಜಿಸುತ್ತಿದ್ದ. ಒಂದು ದಿನ ರಾಮಯ್ಯನಿಗೆ ದೇವರು ಕಾಣಿಸಿಕೊಂಡರು. ದೇವರು ಹೇಳಿದರು, ರಾಮಯ್ಯ, ನಾನು ನಿನ್ನಿಂದ ಸಂತುಷ್ಟನಾಗಿದ್ದೇನೆ. ನಾನು ನಿನಗೆ ಆಶೀರ್ವಾದ ನೀಡುತ್ತೇನೆ. ನೀನು ದೇವರಾಗಬೇಕೇ ಅಥವಾ ನನ್ನ ಭಕ್ತನಾಗಿರಬೇಕೇ? ರಾಮಯ್ಯ ಕ್ಷಣ ಭಾವನೆ ಮಾಡಿಕೊಂಡನು. ಅವನು ಯೋಚಿಸಿದ, ದೇವರಾಗಿದ್ರೆ ಎಲ್ಲರ ಕಷ್ಟವನ್ನು ತೆಗೆದುಹಾಕಬಹುದು. ಆದರೆ ಭಕ್ತನಾಗಿದ್ರೆ ದೇವರ ನೆನೆಯಬಹುದಲ್ಲ? ಆದರೆ ತಕ್ಷಣ ದೇವರು ಮತ್ತೆ ಹೇಳಿದರು, ಏನೇ ಆಯ್ಕೆ ಮಾಡು ರಾಮಯ್ಯ, ಆದರೆ ಏನು ಆಯ್ದರೂ ಪ್ರೀತಿಯಿಂದ ಮಾಡಬೇಕು. ರಾಮಯ್ಯ ಹೇಳಿದ, ದೇವರೇ, ನಾನು ಭಕ್ತನಾಗಿರುವುದೇ ಇಷ್ಟ. ಏಕೆಂದರೆ ಭಕ್ತನ ಹೃದಯದಲ್ಲಿ ಸದಾ ನಿನ್ನ ನೆನೆಸುವುದು, ನಿನ್ನ ಮಮತೆ, ನಿನ್ನ ಪ್ರೀತಿ ಇರುವುದು. ದೇವರಾಗಿದ್ದರೆ ಗರ್ವ ಬರುತ್ತದೆ. ಆದರೆ ಭಕ್ತನಾಗಿದ್ದರೆ ದಾಸ್ಯ, ಪ್ರೀತಿ, ಭಕ್ತಿ ಇರುತ್ತದೆ. ದೇವರು ಸಂತೋಷದಿಂದ ಆಶೀರ್ವಾದ ಮಾಡಿ ಹೇಳಿದರು, ರಾಮಯ್ಯ, ನಿನ್ನ ಹೃದಯ ಶುದ್ಧ. ನಿನ್ನಂತಹ ಭಕ್ತನಾಗಿದ್ದರೆ ದೇವರು ಸದಾ ಹತ್ತಿರದಲ್ಲಿರುತ್ತಾರೆ. ಅಂದಿನಿಂದ ರಾಮಯ್ಯ ಸಂತೋಷದಿಂದ ಏನನ್ನೂ ಬೇಡದೆ ದೇವರನ್ನು ನೆನೆಸುತ್ತಾ ಜೀವಿಸುತ್ತಾ ಹೋದನು.